ನಮಸ್ಕಾರ ರೀ. ಎಲ್ಲ ರೈತರಿಗೆ ಸ್ವಾಗತ ರೀ. ನಾನು ಬಾಲಾಜಿ ಸುರವಸೆ ಉಮರ್ಗ ಗ್ರೀನ್ ಪ್ಲಾಂಟ್ ವತಿಯಿಂದ ಇವತ್ತು ನಾವು ಸಂಗನಗೌಡರ ತೋಟಕ್ಕೆ ಬಂದೀವಿ. ಯಾರು ಸರ್ ಇದು? ಶ್ರೀನಿವಾಸ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಆರ್ಗ್ಯಾನಿಕ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ಗ್ರೀನ್ ಪ್ಲ್ಯಾಂಟ್ ಗುರುಗಳಾದಂಥ ಬಾಲಾಜಿ ಸರು. ಮುತ್ತಿನಂಥ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ. ಸಾವಯವ ಗೊಬ್ಬರದ ಬಗ್ಗೆ ನೀವು ನೋಡಿ ಮುಂದೆ ನೋಡ್ತಾ ಹೋಗಿ, ಸ್ಕಿಪ್ ಮಾಡಿದೆ. ಇಷ್ಟ ಆದರೆ ಸಾವಯವ ಗೊಬ್ಬರ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬಾಜು ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದೆ ಬರುವ ಎಲ್ಲ ಒಳ್ಳೆ ವಿಡಿಯೋಗಳನ್ನು ಬರುತ್ತೆ, ನಿಮಗೆ ನೋಡಿ ಸಪೋರ್ಟ್ ಮಾಡಿ. ನಮಸ್ಕಾರ ರೀ. ಎಲ್ಲ ರೈತರಿಗೆ ಸ್ವಾಗತ ರೀ. ನಾನು ಬಾಲಾಜಿ ಸುರವಸೆ ಉಮರ್ಗ ಗ್ರೀನ್ ಪ್ಲಾಂಟ್ ವತಿಯಿಂದ ಇವತ್ತು ನಾವು ಸಂಗನಗೌಡರ ತೋಟಕ್ಕೆ ಬಂದೀವಿ. ಯಾರು ಸರ್ ಇದು? ಶ್ರೀನಿವಾಸ ಅಡ್ಗಿ, ಜಿಲ್ಲಾ ಕಲಬುರಗಿ. 25 ನವೆಂಬರ್ 2024 ಐತ್ರಿ. ಏರ್ಪೋರ್ಟ್ ಹತ್ರ ನಮ್ಮದು ಊರು ಐತಿ ಇದು, ಹೌದಲ್ಲ? ನೀವು ಈ ವರ್ಷ ತೊಗರಿ ತೋಟ ಮಾಡಿರಿ. ಸ್ವಲ್ಪ ಯಾವ್ದು ವೆರೈಟಿ ಅದ, ಹೆಂಗೆ ಹಚ್ಚಿರಿ ಮತ್ತು ಸ್ವಲ್ಪ ಅದ್ರ ಬಗ್ಗೆ ಹೇಳ್ರಿ. ಇದು ವೆರೈಟಿ ಅದ ರೀ. ಪಂಚಗಂಗಾ ಕಂಪ್ನಿದ್ದು ಬೀಜ ಅವರು ಇದು ಮಾಡಿದ್ದು. ನಂತರ ಏನಪ್ಪ ಅಂತಂದ್ರೆ ಸಾಲಿನ ಸಾಲ ಏನಪ್ಪ ಅಂತ 5 ಫೀಟ್ ಅದ ರೀ. ಹಾಂ ರೀ, 5 ಫೀಟ್ ಸಾಲ ಅದ ರೀ. ಬೀಜದಿಂದ ಬೀಜ 1 ಫೀಟ್ ಅದ ರೀ. 1 ಫೀಟ್ ಅದ ರೀ. ಇದಕ್ಕೆ ನೀವು ಯಾವ್ದು ಉತ್ಪನ್ನಗಳು ಬಳಸ್ರಿ? ಉತ್ಪನ್ನ ಗ್ರೀನ್ ಪ್ಲಾಂಟ್ ಸಂಸ್ಥೆದು ಬೀಜೋಪಚಾರ ಮಾಡಿವ್ರಿ ಫಸ್ಟಿಗೆ. ಹಾಂ ರೀ, ಬೀಜೋಪಚಾರ ಮಾಡಿವ್ರಿ. ಹಾಂ ರೀ. ಆಮೇಲೆ ನೈಟ್ರೋಕಿಂಗ ಮತ್ತು ಗ್ರೋ ಅಂತಕ್ಕಂಥದ್ದು ಡೆವಲಪ್ಮೆಂಟ್ ಸಲುವಾಗಿ ಮಾಡಿವ್ರಿ, ಸ್ಪ್ರೇ ಮಾಡಿರಿ. ಈಗ ಹೂವಿಂದ ಸೆಟ್ಟಿಂಗ್ ಸಲುವಾಗಿ ಬ್ಲೂಮ್ ಮತ್ತು ನೈಟ್ರೋಕಿಂಗ್ ಇದ್ರ ಜೊತೆ ಒಂದು ಸ್ಟಿಕ್ಕರ್ ಹಾಕೊಂಡಿವ್ರಿ. ಹಾಂ ರೀ, ಹಾಂ ರೀ. ಕೆಳಗಡೆ ಭೂಮಿಗೆ ಏನಪ್ಪಾ ಅಂತಂದ್ರೆ ಭೂಮಿ ಪವರ್ ಅಂತಕ್ಕಂಥದ್ದು ಗ್ರಾನ್ಯುವಲ್ ಗೊಬ್ಬರ ರೀ, ಜೊತೆಗೆ ಪ್ರೋಮ್ ಮತ್ತು ಪೊಟ್ಯಾಶ್. ಹಾಂ ರೀ. ಇಷ್ಟು ಏನಪ್ಪಾ ಅಂತಂದ್ರೆ ನಾವು ಅದು ಒಂದು ಪದ್ಧತಿ ಪ್ರಕಾರ ಕೊಟ್ಕೊಂಡು ನಮ್ಗೆ ಏನಂತ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಅಂದ್ರೆ ಪೂರ್ತಿ 100% ಆರ್ಗ್ಯಾನಿಕ್ ಮಾಡಿರಿ. 100% ಆರ್ಗ್ಯಾನಿಕ್. ಹಾಂ ರೀ. ಹುಳು ಸಲುವಾಗಿ ಯಾವ್ದು ಮಾಡಿರಿ ಕಿಟ್? ಹುಳು ಸಲ್ಯಾಕ ಈ ವರ್ಷ ನಮ್ಮಲ್ಲಿ ಇದೇ ಕಂಪನಿದು ಒಂದು ಏನದ ರೀ, ನೀಮೈಲ್ ಅದ ಸರ್. ಹಾಂ ರೀ. ನೀಮೈಲ ಬ್ಲೂಮ್ ನೈಟ್ರೋಕಿಂಗ್ ಇದ್ರ ಮೇಲೆ ನೀಮೈಲ್ ಏನದಪ್ಪ ಅಂತಂದ್ರೆ ಪ್ರೊಟೆಕ್ಷನ್ ಮಾಡ್ತಂತ ಗೊತ್ತಿತ್ತು. ಈ ವರ್ಷ ಹುಳುವಿಂದ ಸಂಭಾವನೆ ಕಡಿಮೆ ಅದ ಸರ್. ಹಾಂ ರೀ. ಹೀಗಾಗಿ ನನಗೆ ಗೊತ್ತಿತ್ತು, ನನಗೊಂದು ರೇಡಿಯೋ ಮುಖಾಂತರ ಮಾಹಿತಿ ಗೊತ್ತಿರೋದ ಕಾರಣ ಇವತ್ತು ಹುಳ ಬಂದಾಗ ನೋಡೋಣ ಅಂತಕ್ಕಂಥದ್ದು ಪ್ರೊಟೆಕ್ಷನ್ ಸಲುವಾಗಿ ನೀಮೈಲ್ 2 ಸರ್ತಿ ಮಾಡಿದ್ರಿ. ಇಲ್ಲಿವರೆಗೆ ಎಕ್ಸಲೆಂಟ್ ರಿಸಲ್ಟ್ ಅದ ಸರ್. ಬಿತ್ತಣಿಕೆ ಡೇಟ್ ಏನೈತ್ರಿ? ಬಿತ್ತನ್ಗೆ ಜುಲೈ 15 ಸರ್. ಲೇಟ್ ಮಾಡಿ ಬಿತ್ತರಿ ಅಂದ್ರೆ ಹಚ್ಚಿರಿ ನೀವು? ಹಚ್ಚಿವ್ರಿ. ಸ್ವಲ್ಪ ಬಡ್ಡಿ ಮತ್ತು ಫಂಟ್ಯಾ ಮತ್ತು ಕಾಯಿ ಸಂಖ್ಯೆ ತೋರಿಸ್ತೀರಿ? ಇದು ನೋಡಿ ಸರ್, ಇದು ಒಂದು ಗಿಡ ಅದ ಸರ್. ಹಾಂ ರೀ. ಇದು ಏನು ಬ್ರಾಂಚಸ್ ಅವರಿ? 10 ಅವರಿ. 10 ಬ್ರಾಂಚಸ್ ಅವರಿ. 10 ಅವರಿ. ಹಾಂ ರೀ. ಈ 10ಕ್ಕ ಪ್ರತಿಯೊಂದು ಇದ್ರದಾಗ ಒಂದು ಎಲಿಗೆ ಒಂದು ಗೊಂಚಲು ಅಂತಂದಾಗ ಹಾಂ ರೀ. 15 ಗೊಂಚಲದ ಸೆಟ್ಟಿಂಗ್ ಅದ ಸರ್. ಇದು ಸ್ವಲ್ಪ ಎಣಿಸ್ತೀರ ಹಂಗೆ? ಹಾಂ ಸರ್. ಈ ಒಂದು ಮಳ ಹಾಂ, ಇದು ಕನಿಷ್ಠ ಇಲ್ಲ ಅಂದ್ರೆ 1-2 ಫೀಟ್ ಮ್ಯಾಲದ ಸರ್. ಹಾಂ, ಅವು ಎಣಿಸ್ತೀರ ಗೊಂಚ್? ಇದು ಗೊಂಚಲೇನ ಸರ್, ಪ್ರತಿಯೊಂದಕ್ಕೆ ನೋಡ್ರಿ 1 2 3 4 5 6 7 8. ಹಾಂ ರೀ. ಅಂದ್ರೆ 6 ಹಿಡ್ಕೊಂಡು 8 ಅದ ಸರ್. ಬೀಜ ಎಷ್ಟವ ಸರ್ ಒಂದ್ರದಾಗ ಕಾಳು ನೋಡಿ ಸರ್, 1 2 3 4 5. 5 ಜಾಸ್ತಿ ಅವ ಸರ್, 6 ಕಡಿಮೆ ಅವ. ಹಾಂ ರೀ, ಹಾಂ ರೀ. ಅಂದ್ರೆ 4 ಪ್ರತಿ ಹಿಂಗೆ ಐತ್ರಿ. ಪ್ರತಿಯೊಂದು ಗೊಂಚಲು ಏನಪ್ಪ ಅಂದ್ರೆ 6-7 ಎವರೇಜ್ ಅದ ಸರ್. ಸರಿ. ಟೋಟಲ್ ಆಗಿ ಒಂದು ಗೊಂಚಲಿಗಪ್ಪ ಅಂತಂದ್ರೆ 105ರಿಂದ 110 ಕಾಯಿಗಳು ಸಿಗ್ತಾವ ಸರ್. 10 ಪಂಟೆ ಅವರಿ. 10 ಪಂಟೆ ಸರ್. ಅಂದ್ರೆ 1100 ನಮಗೆ ಕಾಯಿ ಸಿಗ್ಬೋದ್ರಿ. 1100 ಗುಣಿಲೆ 5 ಹಿಡ್ದಪ್ಪ ಅಂತಂದ್ರೆ 5500 ಒಂದು ಗಿಡದಿಂದ ಬೀಜ ಸಿಗ್ತದೆ ಸರ್. ಒಂದು ಬೀಜಲಿಂದ ರೀ? ಒಂದು ಬೀಜಲಿಂದ 5500 ಬೀಜ ನಾವು ತಕ್ಕೋಬೋದ್ರಿ. ಭೂಮಿ ಹೆಂಗದ ಸರ್ ತಮ್ಮದು? ಭೂಮಿ ಸರ್ ಸಾದಾ ಭೂಮಿ ರೀ. ಇದಕ್ಕೆ ಏನಂದ್ರೆ ನಾವು ಹೋದ ವರ್ಷ ಕೆಲವೊಂದು ಕಡೆಯಿಂದ ಮಣ್ಣು ಸಿಕ್ತಿರಿ ಸರ್, ಮಣ್ಣು ಹೊಡ್ಸಿದ್ ಅಷ್ಟೇ ರೀ. ಮತ್ತೆ ಯಾವುದೇ ಟಿಪಿ ಗೊಬ್ಬರನು ಇದಕ್ಕೆ ಇನ್ನ ಬಳಸೇ ಇಲ್ಲ ಸರ್. ಆದ್ರೂ ಇದ್ದಂತ ಪರಿಸ್ಥಿತಿ ಒಳಗೆ ಫಸ್ಟ್ ಕ್ಲಾಸ್ ಬಂದರಿ. ಎಷ್ಟು ವರ್ಷ ಸರ್ ನೀವು ಗ್ರೀನ್ ಪ್ಲಾಂಟ್ ಆರ್ಗ್ಯಾನಿಕ್ ಕೃಷಿ ಮಾಡ್ಲತ್ರಿ? ಏನ ಸುಮಾರು 6 ವರ್ಷ ಐತಿ ಸರ್. 6 ವರ್ಷ ಐತ್ರಿ. 6 ವರ್ಷ ಐತ್ರಿ. 6 ವರ್ಷ. ಬಾಳಿ ತೋಟಕ್ಕೂ ಬಳಸ್ರಿ? ಬಾಳಿ ಐತ್ರಿ, ಉಳ್ಳಾಗಡ್ಡಿ ಐತ್ರಿ, ತೊಗರಿ ಆಯ್ತು, ಜೋಳ ಆಯ್ತು. ಪ್ರತಿಯೊಂದು ಏನದ ನಮಗೆ ಕೆಮಿಕಲ್ ಬ್ಯಾಡ್ ಆಗ್ಯದ ಸರ್. ಸಂಬಂಧ ಇದೇ ಮಾಡ್ಬೇಕಂತ ಉತ್ಪನ್ನ ಹೆಚ್ಚು ಕಮ್ಮಿ ನಮ್ದು ನಿರ್ವಹಣೆ ಮ್ಯಾಗ ಹೋಗ್ತದೆ ಸರ್. ಹೌದು. ಪರವಾಗಿಲ್ರಿ, ನಂಬರ್ 1. ಸರಿ. ಇಲ್ಲಿ ನಮ್ದು ಕಾಕಾರ್ನು ಬಂದಾರ್ರಿ ಸರ್. ತಮ್ದು ಪರಿಚಯ ರೀ? ನಮ್ದು ಹೆಸರು ರೀ, ನಮ್ಮ ಹೆಸರು ರಾಜು ರೀ ಸರ್. ಸರ್ ನಿಮ್ಗೆ ಹೆಂಗೆ ಅನಿಸ್ಲತ್ತದ ರೀ? ನಮಗೆ ಸರಿಯಾಗಿ ಅನಿಸ್ಲತ್ತ ಸರ್. ಇದು ಸರಿಯಾಗಿ ಅನಿಸ್ಲತ್ತರಿ? ಹಾಂ ರೀ. ಗೌಡ್ರು ಮಾಡಿ ಸರಿಯಾಗಿ ಅನಿಸ್ಲತ್ತರಿ. ಅಂದ್ರೆ ಇದು ಆರ್ಗ್ಯಾನಿಕ್ ಕೃಷಿ ಸಕ್ಸಸ್ ಅದ ರೀ? ಹಾಂ, ಸಕ್ಸಸ್ ಅದ ರೀ ಗೌಡ್ರು. ಸಕ್ಸಸ್ ಅದ ರೀ. ಇಲ್ಲಿ ನಮ್ದು पटेल साहब भी आए हैं. कैसा लग रहा है सर आपको प्लॉट? अच्छा है सर, प्लॉट अच्छा है ना सर. ಈ ಬೇರೆ ರೈತರಿಗೆ ಏನು ಹೇಳ್ಬೋದು ಸರ್ ಗ್ರೀನ್ ಪ್ಲಾಂಟ್?
ಈ ವರ್ಷ ಕನಿಷ್ಠ ಇಲ್ಲಾಂದ್ರೆ ಸರ್ ಇಲ್ಲಿ ಈ ಪ್ಲಾಟಿಗೆ ಒಂದು 10-15 ಜನ ಹೊಸಬ್ರು ಬಂದಾರ್ರಿ. ಎಲ್ಲರೂ ಕೆಲವೊಂದು ಹೆಂಗದಪ್ಪ ಡಬಲ್ ಗ್ರಾಜುಯೇಟ್ ಇರ್ತಕ್ಕಂಥದ್ದು ಬಂದಿದ್ದು ಮೊನ್ನೆ ಕೆಲವೊಂದು ವಿಚಾರಗಳು ಹಂಚ್ಕೊಂಡ್ರಿ ಸರ್. ಹಾಂ ರೀ. ನಿಜವಾಗ್ಲೂ ಅದು ಮಾತು ಕೇಳಿ ನಮ್ಗೆ ಏನದ ಸ್ವರ್ಗ ಇಲ್ಲದ ನಂಗೆ ಐತ್ರಿ. ಯಾಕಂದ್ರೆ ಸಿಕ್ಕಾಪಟ್ಟಿ ನಾವು ರಾಸಾಯನಿಕ ಹೊಡೆಯೋದ್ರಿಂದ ರೈತರಿಗೆ ಪಾಪ ಅವ್ರದ್ದು ಏನು ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಸರ್. ಹೌದೌದು. ಕೆಮಿಕಲ್ ಏನು ಅವ್ರ ಮೇಲೆ ಎಫೆಕ್ಟ್ ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹೀಗಾಗಿ ಅವರು ಇದು ಇಲ್ದ್ರೆ ಆಗಲ್ಲ ಅಂತಕ್ಕಂಥದ್ದು. ನಿಜವಾಗ್ಲೂ ನಾವೇನದ ಪ್ರಕೃತಿ ಉಳ್ಕೊಂಡು ನಮ್ಮ ಶರೀರ ಉಳಿತು ಅಂತಕ್ಕಂಥದ್ದು ನಾವು ಉಳಿದ್ರೆ ಎಲ್ಲನೂ ಅದ ಸರ್. ಬಿಲ್ಕುಲ್. ಹೀಗಾಗಿ ರೈತರಿಗೆ ನಾವು ಇದು ಏನು ಸಂದೇಶ ಹೇಳ್ಬೇಕು ಅಂದ್ರೆ ಕೆಮಿಕಲ್ ಇರ್ಲಾರ್ದು ನಾವು ಇದು ಆರ್ಗ್ಯಾನಿಕ್ ಉತ್ಪನ್ನಗಳು ಬೆಳೆಸ್ಕೊಂಡು ಬೆಳಿಬೋದು ಅಂತಕ್ಕಂಥದ್ದು ಹೇಳ್ಬೋದು ಸರ್. ಸರಿ ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.